ಒಂದು 3 ಆಪ್ಷನ್ ಕೊಡ್ತೀನಿ, ಇದನ್ನ ಒಂದೇ ಒಂದು ಆಪ್ಷನ್ ಪಿಕ್ ಮಾಡ್ಬೇಕಂದ್ರೆ ಯಾವ್ದು ಮಾಡ್ತೀರಾ? ಉಪ್ಪಿ ಸರ್, ಹೀರೋ, ಡೈರೆಕ್ಷನ್, ಪಾಲಿಟಿಷಿಯನ್, ಯಾವುದು? ಹಸ್ಬೆಂಡ್. ಓಕೆ, ಸೊ ಮೂರನ್ನು ಬಿಟ್ಟಿದ್ದು. ಓಕೆ, ಅಂದರೆ ಏನಕ್ಕೆ ಅಂದರೆ ಇಂಡಿಯಾದ ಟಾಪ್ 5-10 ಡೈರೆಕ್ಟರ್ಗಳಲ್ಲಿ ಉಪ್ಪಿ ಸರ್ ಕೂಡ ಒಬ್ಬರು, ಅದರಲ್ಲಿ ಯಾವುದೇ ಕಂಪೇರ್ ಇಲ್ಲ. ಅಂದರೆ ಬೇರೆ ಇಂಡಸ್ಟ್ರಿಯ ಎಲ್ಲ ಡೈರೆಕ್ಟರ್ಗಳಿಗೆ ಯಾರು ಫ್ಯಾನ್ಸ್ ಇರ್ತಾರೋ ಆ ಡೈರೆಕ್ಟ್ರೇ ಉಪ್ಪಿ ಸರ್ಗೆ ಫ್ಯಾನು. ಸೊ ಆ ಥರ ಇರ್ತಕ್ಕಂಥ ಉಪ್ಪಿ ಸರ್ದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಏನೇನಿದೆ ಅಂತ. ಓಕೆ, ನಿಮ್ಮ ಕ್ವೆಶ್ಚನ್ ಇನ್ನೊಂದು ಆನ್ಸರ್ ಕೊಡಬೇಕು. ಆ್ಯಕ್ಚುಲಿ ಪಾಲಿಟಿಷಿಯನ್, ಬಿಕಾಸ್ ಹೀರೋ ಆಗಿ ನೋಡಿದ್ದೀವಿ ಹೌದು, ಅಂಡ್ ಡೈರೆಕ್ಟರ್ ಆಗಿ ನೋಡಿದೀವಿ. ಇದು ಒಂದು ನೋಡಿ ಪೆಂಡಿಂಗ್ ಇದೆ. ಸೊ ಅದೇನೆ. ಓಕೆ, ಸೊ ಪಾಲಿಟಿಷಿಯನ್. ಸಾರಿ, ಇನ್ನೊಂದು ಕ್ವೆಶ್ಚನ್. ಅದೇ ಅಪ್ಕಮಿಂಗ್ ಉಪ್ಪಿ ಸರ್ದು ಪ್ರಾಜೆಕ್ಟ್, ನಿಮ್ದು ಪ್ರಾಜೆಕ್ಟ್ ಏನೇನಿದೆ? ಅಪ್ಕಮಿಂಗ್ ಉಪ್ಪಿ ಸರ್ದು ಪ್ರಾಜೆಕ್ಟ್ ಐ ಥಿಂಕ್ ನೆಕ್ಸ್ಟ್ ಇವಾಗ ಅವರು ಒಂದು ಶೂಟ್ ಮಾಡ್ತಿದ್ದಾರೆ, ಕಾರ್ತಿಕ್ ಸುಬ್ರಾವ್ ಅವ್ರದ್ದು. ಅದ್ರ ಜೊತೆಲಿ ಭಾರ್ಗವ ಅಂತ ಒಂದು ಮೂವಿ ಇದೆ. ಆಮೇಲೆ ನೆಕ್ಸ್ಟ್ ಲೆವೆಲ್ ಅನೌನ್ಸ್ ಆಗಿದೆ, ಅದು ಸ್ಟಾರ್ಟ್ ಆಗುತ್ತೆ ಶೂಟಿಂಗು. ಓಕೆ, ಅದ್ರ ಜೊತೆಲಿ ಐ ಥಿಂಕ್ ಬುದ್ಧಿವಂತ 2 ಇದೆ ಆ್ಯಂಡ್ ಒಂದಷ್ಟು ಮೂವೀಸ್ ಇದೆ ದಟ್ ಆರ್ ಗೆಟಿಂಗ್ ರೆಡಿ. ನಂದು ಇವಾಗ August 7th ರಿಲೀಸ್ ಇದೆ, ಡಿಟೆಕ್ಟಿವ್ ಫಿಕ್ಷನ್. ಇನ್ನೊಂದು ಮೂವಿ ಇದೆ ದ ವೈರಸ್, ಅದು ಗೋಸ್ಟ್ ಮೂವಿ, ಅದು ಕೂಡ ರೆಡಿ. ಅದು ಧರ್ಮ ಅವ್ರ ಜೊತೆ, ಧರ್ಮ ಕೀರ್ತಿರಾಜನ್, ಅನುಷಾ ರಾಯ್ ಜೊತೆ, ಅದು ಒಂದಿದೆ. ಲೈಫ್ ಇಸ್ ಬ್ಯೂಟಿಫುಲ್ ಇದೆ, ಪೃಥ್ವಿ ಅಂಬರ್ ಜೊತೆ. ಆಮೇಲೆ ಲೋಹಿತ್ ಜೊತೆ ಒಂದು ಮೂವಿ ಮಾಡಿದ್ದೀನಿ, ಕ್ಯಾಪ್ಚರ್, ಅದು ಮಾನ್ವಿತಾ ಅವ್ರ ಜೊತೆ. ಸೊ ಒಂದಷ್ಟು ಮೂವೀಸ್ ಇದೆ ಆ್ಯಂಡ್ ಐ ಆಮ್ ಆಲ್ಸೋ ವರ್ಕಿಂಗ್ ಆನ್ ಆಯುಷಸ್ ಮೂವಿ. ಸೊ ಇದೆಲ್ಲ ನಡೀತಾ ಇದೆ. ಅದ್ರ ಹೊರತುಪಡಿಸಿ ಈಗ ಏನಂತಂದರೆ ಉಪ್ಪಿ ಸರ್ದು ಸಿನಿಮಾಗಳು, ಸಾಂಗ್ಗಳು ಅದು ಬೇರೆ ಲೆವೆಲ್ಲು, ಹಿಟ್ಟಾಗಿದೆ, ಎಲ್ಲ ಆಗಿದೆ. ಬಟ್ಟು 15 years, 10 years, 20 years ಬ್ಯಾಕ್ ಬಂದಿರತಕ್ಕಂಥ ಸಿನಿಮಾಗಳು, ಹಾಡುಗಳು ಈಗ ಡಿಕೋಡ್ಗಳಾಗ್ತಿದೆ. ಸೊ ಇವಾಗ ಅರ್ಥ ಮಾಡ್ಕೊಳ್ತಿದ್ರೆ, ಸೊ ಈ ಥರ ಹೇಳಿದ್ರು, ಆ ಥರ ಹೇಳಿದ್ರು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ತುಂಬ ಖುಷಿ ಆಗುತ್ತೆ. ನಾನು ಹೇಳ್ದೆ ಅಲ್ವಾ, ಹೆಡ್ ಆಫ್ ಇಟ್ಸ್ ಟೈಮ್. ಆ್ಯಂಡ್ ಕೆಲವೊಮ್ಮೆ ಎವರ್ ಗ್ರೀನ್ ಇರುತ್ತೆ. ಅದು ನೀವು ನೋಡಿದ್ರೆ ಒಂದಷ್ಟು ಮೂವೀಸ್ ನಿಮ್ಗೆ ಇವಾಗ ಸಾಂಗ್ಸ್ ಕೇಳಿದ್ರೆ ನಿಮ್ಗೆ ಇವತ್ತು ಕೂಡ ಇಷ್ಟ ಆಗುತ್ತೆ. ಯಾಕಂದ್ರೆ ಇಟ್ ಸ್ಟರ್ಸ್ ಅಪ್ ಸಮಥಿಂಗ್ ಇನ್ಸೈಡ್ ಯು. ನಿಮ್ಗೆ ಯಾವುದೋ ಒಂದು ಹಾರ್ಟ್ ಟಚ್ ಆಗುತ್ತೆ, ಯಾವುದೋ ಒಂದು ಇಮೋಷನ್ ಟಚ್ ಆಗುತ್ತೆ. ಬಿಕಾಸ್ ಹ್ಯೂಮನ್ ಇಮೋಷನ್ಸ್ ಆರ್ ಲೈಕ್ ಯೂನಿವರ್ಸಲ್. ಸೊ ಅದು ಟೈಮ್ ಅಂಡ್ ಸ್ಪೇಸ್ ಮ್ಯಾಟರ್ ಆಗಲ್ಲ ಅಲ್ಲಿ. ನೀವು ಯಾವ ಟೈಮಲ್ಲಿ ಇದ್ರೆ ಆ ಸಾಂಗ್ ಕೇಳಿದ್ರೆ ನಿಮ್ಗೆ ಆ ಇಮೋಷನ್ನೇ ನಿಮ್ಮ ಮನೆ ಒಳಗೆ, ನಿಮ್ಮ ಹಾರ್ಟ್ ಒಳಗೆ ಬರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಸೊ ಇವಾಗ ಡಿಕೋಡ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಮಕ್ಕಳು ತುಂಬಾ ಬುದ್ಧಿವಂತರು. ಆಕ್ಚುಲಿ ದೇ ಆರ್ ವೆರಿ ಲೈಕ್ ನಮ್ಗಿಂತ ಶಾರ್ಪ್ ಆಕ್ಚುಲಿ. ಸೊ ಅಂಡ್ ಅವ್ರು ಕೂಡ ದೇ ಆರ್ ವೆರಿ ಇಂಟ್ರೆಸ್ಟೆಡ್ ಇದು ಏನಿರ್ಬೋದು, ಇದರಲ್ಲಿ ಏನೋ ಮೀನಿಂಗ್ ಇರ್ಬೋದು. ಸೊ ತುಂಬಾ ಖುಷಿ ಆಗ್ತಿದೆ ದಟ್ ದೇ ಆರ್ ಸ್ಟಿಲ್ ಎಂಜಾಯಿಂಗ್ ಹಿಸ್ ವರ್ಕ್. ಓಕೆ, ಅಲ್ಲ ಉಪ್ಪಿ ಸರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಅವ್ರದ್ದೊಂದು ಹೊಸ ಸಿನಿಮಾ ಟೈಟಲ್ ಆಗಿರ್ಬೋದು, ಆ ಒಂದು ಪೋಸ್ಟರ್ಗಳಾಗಿರ್ಬೋದು, ಸುಮ್ಮನೆ ಫ್ಯಾನ್ಸ್ಗಳಿಗೆ ಹುಳ ಬಿಡಕ್ಕೆ ಏನಾದರೂ ಒಂದು ಆಗ್ತಾ ಇರೋರು. ಇವರು ಫ್ಯಾನ್ಸ್ಗಳು ಹೆಂಗಿದ್ರು ತುಂಬಾ ಡಿಕೋಡ್ ಮಾಡ್ತಾರೆ, ಉಪ್ಪಿ ಸರ್ ಹೇಳ್ಬಿಡ್ತಾರೆ. ಸೊ ಇಷ್ಟೆಲ್ಲ ಡಿಕೋಡ್ ಮಾಡಿದೀರಾ, ನಾನು ಸುಮ್ಮನೆ ಹಾಕಿದ್ದು ಅನ್ನೋ ಥರ ಇನ್ನೂ ಜಾಸ್ತಿ ಹೆಚ್ಚಾಗಿ ಅವ್ರ ಮೈಂಡ್ ಯೂಸ್ ಮಾಡಿ ಡಿಕೋಡ್ ಮಾಡ್ತಾರೆ. ಹೌದು ಹೌದು. ಸೊ ಈ ಥರ ನಿಮ್ಗೆ ಯಾರಾದರೂ ಹೇಳಿದಾರಾ ವಿಚಾರಗಳು? ನಿಜ ಹೇಳ್ಬೇಕಂದ್ರೆ ಫ್ಯಾನ್ಸೇ ಜಾಸ್ತಿ ನಮ್ಗೆ ಇನ್ಸ್ಪಿರೇಷನ್. ಅವರೇ ಮೂವೀಸ್ದು ಇದು ಕಟ್ ಮಾಡಿ ಕಲಿಸ್ಬಿಡ್ತಾರೆ. ಇವಾಗ ಅವರೇ ಎಡಿಟ್ ಮಾಡಿ, AI ಇದೆ ಇವಾಗ ಬೇರೆ, AI ಅಲ್ಲಿ ಒಂದಷ್ಟು ಮಾಡಿ ಕಲಿಸ್ಬಿಡ್ತಾರೆ. ನಮ್ಗೆ ತುಂಬಾ ಇನ್ಸ್ಪಿರೇಷನ್ ಫ್ಯಾನ್ಸು. ಸೊ ಅವ್ರು ಆಕ್ಚುಲಿ ನ್ಯಾಪ್ಕ ಮಾಡ್ತಾರೆ. ನಿಜವಾಗ್ಲೂ ನಿಜ ಹೇಳ್ಬೇಕಂದ್ರೆ ನಂದು 50th ಮೂವಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಫ್ಯಾನ್ಸೇ ಕೌಂಟ್ ಮಾಡಿ ನಂಗೆ ಕಲ್ಸಿದ್ದಾರೆ, ಇದು ನಿಮ್ 50th ಮೂವಿ ಮೇಡಮ್ ಅಂತ. ಸೊ ಐ ವಾಸ್ ಹೌದಾ, ಅದೇ ನಾನು ನೋಡಿ ಹೌದು ಅಲ್ಲ ಅಂತ. ಸೊ ಫ್ಯಾನ್ಸ್ ದೇ ಆರ್ ಕೀಪಿಂಗ್ ಟ್ರ್ಯಾಕ್ ಮೋರ್ ದೆನ್ ಅಸ್. ಆಕ್ಚುಲಿ ಅವರೇ ನಮಗೆ ಸ್ಫೂರ್ತಿ ಆ್ಯಂಡ್ ಇನ್ಸ್ಪಿರೇಷನ್. ಅವರಿಂದ ತುಂಬ ಪ್ರೋತ್ಸಾಹ ಸಿಗುತ್ತೆ ನಮಗೆ. ಕೆಲಸದ ಅನ್ಸುತ್ತೆ ಸಾಕು ಇನ್ನೇನು ಮಾಡೋದು ನೆಕ್ಸ್ಟ್ ಅಲ್ಲ. ಬಟ್ ಅವರಿಲ್ಲ, ಅವರು ತುಂಬ ಬಂದು ತುಂಬ ಪ್ರೀತಿಸಿ ನಮ್ಮನ್ನ ಲೈಕ್ ದೇ ಆಲ್ವೇಸ್ ಇನ್ಸ್ಪೈರ್ ಅಸ್. ಓಕೆ, ಸೊ ಮೇಡಮ್ ನಿಮ್ಗೆ ಯಾವ ಥರ ಅನಿಸಿದ್ಯಾ, ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅಥವಾ ಈ ಥರ ಸ್ಟೋರಿ ಇದೆ, ಈ ಥರ ಕತೆ ಇದೆ, ಈ ಥರ ಮಾಡಬೇಕು ಅಂತ ಅನಿಸಿದ್ಯಾ ಯಾವತ್ತಾದ್ರು? ಖಂಡಿತ, ನಾನು ಕತೆ ಕೂಡ ಬರೀತಿದ್ದೆ. ಉಪೇಂದ್ರ ಅವ್ರಿಗೆ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಇವಾಗ ಏನಾಗಿದೆ ಅಂದರೆ ಸೇಮ್ ಥಿಂಗ್ ಆಸ್ ಯು ಆಸ್ಕ್ಡ್ ಅಬೌಟ್ ಪಾಲಿಟಿಕ್ಸ್, 100% ಎಫರ್ಟ್ ಕೊಡಬೇಕು. ಸೊ ಬಟ್ ಖಂಡಿತ ನನಗೆ ತುಂಬ ಆಸೆ ಇದೆ. ಮೇ ಬಿ ನೆಕ್ಸ್ಟ್ ಇಯರ್ ತುಂಬ ಆಸೆ ಇದೆ. ಓಕೆ, ಉಪ್ಪಿ ಸರ್ ಡೈರೆಕ್ಷನ್ಗಳಲ್ಲಿ ಸುಮಾರು ಡೈರೆಕ್ಷನ್ಗಳನ್ನ ನೀವು ನೋಡೇ ಇರ್ತೀರ ಸಿನಿಮಾಗಳು. ಸೊ ಅವ್ರದ್ದು ಯಾವ ಜನರ್ ನಿಮಗೆ ಇಷ್ಟ? ಈ ಜನರಲ್ಲಿ ಉಪ್ಪಿ ಸರ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಮೂವೀಸ್? ಅವ್ರದ್ದು ಮೂವೀಸ್ ಅಂದ್ರೆ ಅವ್ರು ಯಾವ ಮೂವೀಸ್ ಮಾಡಿದಾರೆ ಅದರಲ್ಲಿ ಯಾವುದು ಇಷ್ಟ? ಅಲ್ಲ, ಜಾನರ್ ಈ ತರ ಜನರಲ್ಲಿ ಅವ್ರು ನಿರ್ದೇಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಹೊಸದಾಗಿ ಅವ್ರು ತುಂಬಾ ಇಂಟೆನ್ಸ್ ಆಗಿ ಮಾಡ್ತಾರೆ ಅಲ್ವಾ. ಸೊ ಉಪ್ಪಿ ಸರ್ಗೆ ಜಾನರೇ ಇಲ್ಲ, ಅವ್ರದೇ ಬೇರೆ ಜಾನರ್. ಮೂವಿಯಲ್ಲಿ ಎಲ್ಲ ಜಾನರ್ ಇರುತ್ತೆ, ಎಲ್ಲ 1000 ವಿಷಯಗಳಿರುತ್ತೆ ಒಂದ್ ಮೂವಿನಲ್ಲಿ. ಯಾರೋ ಹೇಳ್ತಿದ್ರು, ಆ ಉಪೇಂದ್ರ ಒಂದ್ ಮೂವಿ ತಗೊಂಡು ಅದರಲ್ಲಿ ಒಂದ್ ಸೀನ್ ತಗೊಂಡು ಯಾರು ಫುಲ್ ಮೂವಿ ಮಾಡ್ಬಿಟ್ಟಿದ್ರು ಆ ಕಾನ್ಸೆಪ್ಟ್ ಇಂದ. ಸೊ ಅದರಲ್ಲಿ ಒಂದು 10,000 ಕಾನ್ಸೆಪ್ಟ್ ಒಂದ್ ಮೂವಿನಲ್ಲಿ ಇರುತ್ತೆ, ಪ್ರತಿಯೊಂದು ಜಾನರ್ ಇರುತ್ತೆ ಅದರಲ್ಲಿ. ಸೊ ಎಲ್ಲ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಎಂಡ್ ಅಲ್ಲಿ ಇದ್ ಮಾಡಿದ್ರೆ ಇವ್ರು ಎಂಡ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಡಿಫ್ರೆಂಟ್ ಒಂದು ಸಿನಿಮಾ ಆಸಕ್ತಿ ಅಂದ್ರೆ ಇವಾಗ ಕೆಲವು ಸಿನಿಮಾಗಳು
ಖಂಡಿತ ನೀವು ನೋಡಿರ್ತೀರ. ಬೇರೆಯವ್ರದ್ದು ಇರುತ್ತೆ, ಉಪ್ಪಿ ಸರ್ದು ಇರುತ್ತೆ. ಆ ಸಿನಿಮಾ ಸ್ಟೋರಿ ಒಂದು ಲೈನ್ ಹೇಳ್ತೀನಿ, ಒಂದು ಹಿಂಟ್ ಕೊಡ್ತೀನಿ ಅಷ್ಟೇ, ಒಂದೆರಡು ಪದಗಳು. ನೀವು ಯಾವ ಸಿನಿಮಾ ಅಂತ ಕಂಡುಹಿಡಿತೀರಾ? ಎಲ್ಲ ಉಪ್ಪಿ ಸರ್ದು. ಓಕೆ, ಉಪ್ಪಿ ಸರ್ದು ಇರುತ್ತೆ, ಬೇರೆಯವ್ರದ್ದು ಇರುತ್ತೆ. ಓಕೆ, ಮೊದಲನೇದಾಗಿ ಮಳೆ ಮತ್ತು ಫಾಲ್ಸ್. ಮುಂಗಾರು ಮಳೆ. ಓಕೆ, ಈಸಿಯಾಗಿ ಕೇಳಿದ್ರೆ ಈಸಿಯಾಗಿ ಹೇಳ್ತೀರಾ. ಓಕೆ, ಇನ್ನೊಂದು ತಾಯಿ ಸೆಂಟಿಮೆಂಟು. ಕನ್ನಡದಲ್ಲಿ ಒಂದು ಸಿನಿಮಾ ಬಂತು, ತುಂಬ ಹಿಟ್ಟಾಯಿತು. ಸ್ವಲ್ಪ ಜೋಗಿ. ಕರೆಕ್ಟ್. ಇವಾಗ ಇಷ್ಟೇ ಶಾರ್ಟ್ ಕಟ್ಟಾಗಿ ಹೇಳ್ತೀನಿ, ತ್ರಿಕೋನ ಪ್ರೇಮ ಕತೆ. ನಿಮಗೆ ಸ್ವಲ್ಪ ಉಪೇಂದ್ರ ಅಲ್ಲ, ತ್ರಿಕೋನ ಪ್ರೇಮ ಕತೆ. ನೀವಿದ್ದೀರಾ ಆ ಸಿನಿಮಾದಲ್ಲಿ? H2. ಓಕೆ. ದೆವ್ವದ ಬಂಗ್ಲೆ. ದೆವ್ವದ ಬಂಗ್ಲೆ. ಮಮ್ಮಿ ಫಿಶ್. ಸಾಧು ವ್ಯಕ್ತಿ ಅಂದ್ರೆ ಡೀಸೆಂಟ್ ಹುಡುಗ ಅಂಡರ್ವರ್ಡ್ಗೆ ಎಂಟ್ರಿ ಆಗೋದು. ಓಂ. ತುಂಬಾ ಈಸಿ ಆಗಿದೆ. ಹಲೋ, ವಾಟ್ ಯು ಮೀನ್? ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಹೌದು. ಶ್ರೀಮಂತ ಮನೆ ಹುಡುಗ ಕೆಟ್ಟ ಕೆಲಸ ಮಾಡಿ ಒಂದು ಬೇರೆ ಏನೋ ಆಗುತ್ತೆ. ಶ್ರೀಮಂತರ ಮನೆ ಹುಡುಗ ಕೆಟ್ಟ ಕೆಲಸ ಮಾಡ್ತಾನೆ, ಕೆಟ್ಟವನು. ನೆಕ್ಸ್ಟ್ ಅದೇ ಸ್ಟೋರಿಲಿ ಹೋಗುತ್ತೆ. ನಂಗೆ ಗೊತ್ತಿಲ್ಲ. ಉಪ್ಪಿ ಸರ್ದು ಯಾವುದು ಹೇಳ್ಬೇಕು ನೀವು ಯಾವುದಂತ? ಉಪ್ಪಿ ಸರ್ ಯಾವ್ದು ಮಾಡಿದ್ದಾರೆ? ಒಂದು ಶ್ರೀಮಂತ, ಒಂದು ಹೈ ಲೆವೆಲ್ ಹುಡುಗ, ತುಂಬ ಬೇರೆ ಫಾರಿನಲ್ಲಿ ಇರ್ತಾನೆ. ಸೂಪರ್ ಇಲ್ಲ, ಇದು ಸೂಪರ್ಗಿನ ಹಿಂದೆ. ಗೊತ್ತಾಗ್ತಾ ಇಲ್ಲ. ರಕ್ತ ಕಣ್ಣೀರು. ಹೌದಲ್ಲ. ಓಕೆ, ಮರ್ತೋಗ್ಬಿಟ್ಟೆ. ಇವಾಗ ಪೊಲಿಟಿಷಿಯನ್ ಇಂದ ಮರ್ಡರ್ ಆಗೋಂಥ ಒಬ್ರು ಟ್ರಾನ್ಸ್ಜೆಂಡರು ಮೇಲೆ ಈ ಸಿನಿಮಾ ಇರುತ್ತೆ. ಕಲ್ಪನಾ. ನಾನು ನೀವು ಚೆನ್ನಾಗಿ ಹೇಳಿದ್ರ, ನಾನು ಕೇಳದ್ನ? ನೀವು ಹೇಳಿದ್ರ ಚೆನ್ನಾಗಿ, ನಾನು ಕೇಳ. ನನಗೆ ಜಾಸ್ತಿ ಪಾಯಿಂಟ್ಸ್. ಸೊ ಮೇಡಮ್, ಇವಾಗ ನೆಕ್ಸ್ಟ್ ರಿಲೀಸ್ಗೆ ರೆಡಿ ಇದೆ ಡಿಟೆಕ್ಟಿವ್ ತೀಕ್ಷ್ಣ. ಸೊ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ, ಕನ್ನಡ ಪ್ರೇಕ್ಷಕರಿಗೆ? ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಮೂವಿ ಚೆನ್ನಾಗಿದೆ. ಓಕೆ. ಆ್ಯಂಡ್ ಐ ನೋ ದಟ್ ಫುಟ್ಫಾಲ್ಸ್ ಕಮ್ಮಿ ಇದೆ ಥಿಯೇಟ್ರಲ್ಲಿ, ಬಟ್ ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ ದಟ್ ನಾವು ಒಂದು ಹೊಸ ಪ್ರಾಡಕ್ಟ್ ಜನಕ್ಕೆ ಕೊಡಬೇಕಂತ. ಎಸ್ಪೆಷಲಿ ನಾನು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ, ಇದು ಹೆಣ್ಮಕ್ಳಿಗೆ ಒಂದು ಮಾದರಿ ಆಗೋ ಥರ ಒಂದು ಕ್ಯಾರೆಕ್ಟರ್. ಬಿಕಾಸ್ ಚಿಕ್ಕ ವಯಸ್ಸಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಆ ಚಿಕ್ಕ ಹೆಣ್ಮಗು ಹೇಗೆ ತಾಯಿ ಇಲ್ಲದೆ ಹೇಗೆ ಕಲ್ತು ಹೇಗೆ ಶಿ ಅಚೀವ್ಸ್ ಇನ್ ಲೈಫ್ ಆ್ಯಂಡ್ ಶಿ ಬಿಕಮ್ಸ್ ಅ ವೆರಿ ಸ್ಟ್ರಾಂಗ್ ಸೂಪರ್ ಡಿಟೆಕ್ಟಿವ್. ಸೊ ಒಂಥರ ಸೂಪರ್ ಹೀರೋ ಥರ ಸ್ಟೋರಿನೇ. ಸೊ ನನಗೆ ಮೂವಿದು ಗೆಲ್ಲೋದು ಆ ಥರ ನಂಗೆ ಗೊತ್ತಿಲ್ಲ, ಲೈಕ್ ಬಿಸ್ನೆಸ್ ವೈಸ್. ಬಟ್ ನನಗೆ ಒಂದಷ್ಟು ಜನ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಇದನ್ನು ಸ್ಫೂರ್ತಿ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೇಲಿ ನಮ್ಮ ಟೀಮ್ ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ತ್ರಿವಿಕ್ರಮ್ ರಘು ಆಗಲಿ, ಮನು, ನಮ್ಮದು ಮ್ಯೂಸಿಕ್ ಟೀಮ್ ರೋಹಿತ್, ಮ್ಯೂಸಿಕ್ ಡೈರೆಕ್ಟರ್ ರೋಹಿತ್, ಪ್ರೊಡ್ಯೂಸರ್ಸ್ ನಾನು ಹೇಳ್ದಲ್ಲ ಒಬ್ರಿಗೆ ಹುಷಾರಿಲ್ಲ, ಪ್ರಸನ್ನಜಿ, ಪುರುಷೋತ್ತಮ್ ಅವರು. ಸೊ ಆ್ಯಂಡ್ ಒಳ್ಳೆ ಕಾಸ್ಟಿಂಗ್ ಕೂಡ ಇದೆ ಮೂವಿನಲ್ಲಿ. ಇದು ಒಂದು ಹೊಸ ಕ್ವಾಲಿಟಿ ಪ್ರಯತ್ನ. ಅದೇ ನಾನು ಮುಂಚೆ ಹೇಳ್ತಿದ್ದೆಲ್ಲ ಕ್ವಾಲಿಟಿ ಮೂವೀಸ್. ಸೊ ನಾವು ಸೆಟ್ಸ್ ಹಾಕಿದ್ವಿ, ನಾವು ತುಂಬ ಒಳ್ಳೆ ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ. ಆ್ಯಂಡ್ ಯುನೋ ಒಳ್ಳೆ ಆರ್ಟಿಸ್ಟ್ಸ್ ಇದ್ದಾರೆ, ಒಳ್ಳೆ ಕಥೆ ಇದೆ, ಕಾಂಟೆಂಟ್ ಮೇಲೆ ತುಂಬ 6-7 ಮಂತ್ಸ್ ಕೂತ್ಕೊಂಡು ಬರೆದಿದ್ದಾರೆ ಸ್ಕ್ರಿಪ್ಟು. ಸೊ ಐ ಥಿಂಕ್ ಎಲ್ಲ ರೀತಿ ಒಂದು ಸಂಪೂರ್ಣವಾಗಿ ಹೊಸದಾಗಿ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಡಿಟೆಕ್ಟಿವ್ ಲುಕ್ ಆ್ಯಂಡ್ ಫೀಲ್ ಹೇಗಿರಬೇಕು, ಕಾಂಟೆಂಟ್ ಹೇಗಿರಬೇಕು ಆ ಥರನೇ ಮಾಡಿದ್ವಿ. ಖಂಡಿತ ಐ ಥಿಂಕ್ ಎಲ್ಲ ಆಡಿಯನ್ಸಸ್ಗೆ ಇಷ್ಟ ಆಗುತ್ತೆ. ಇಡೀ ಫ್ಯಾಮ್ಲಿ ಕರ್ಕೊಂಡು ಹೋಗೋ ಥರ ಮೂವಿ ನೋಡು, ಆ್ಯಂಡ್ ಮಕ್ಕಳಿಗೆ ಒಂಥರ ಧೈರ್ಯ ತುಂಬೋ ಥರ ಮೂವಿ. ಸೊ ಐ ಹೋಪ್ ಇದನ್ನು ಜನ ಹೋಗಿ ಮೂವಿ ಥಿಯೇಟರ್ಸಲ್ಲಿ ನೋಡಿ ಇದನ್ನು ಒಂದು ಸಕ್ಸಸ್ ಮಾಡಿದರೆ ಇನ್ನೂ ಹೆಚ್ಚಾಗಿ ಒಳ್ಳೆ ಮೂವೀಸ್ ನಾವು ಮಾಡ್ಬೋದು ಬೇರೆ ಪ್ಯಾಟರ್ನಲ್ಲಿ. ಇಲ್ಲಾಂದರೆ ಒಂದೇ ಪ್ಯಾಟರ್ನ್ ಮೂವೀಸ್ ಮಾಡ್ತಾರೆ ಅಲ್ವಾ. ಸೊ ಹೊಸ ಥರ ಪ್ಯಾಟರ್ನ್ ಮಾಡಿ ಸಕ್ಸಸ್ಫುಲ್ ಆಗಿದೆ, ಅದ್ರದ್ದು ನೆಕ್ಸ್ಟ್ ಪಾರ್ಟು ಅಥವಾ ಇನ್ನೂ ಅದೇ ಥರ ಯೋಚನೆ ಕಂಟಿನ್ಯೂ ಆಗೋದು. ಸೊ ಆ ಥರ. ಸೊ ಅಂದರೆ ಇದು ರಿಯಲ್ ಸ್ಟೋರಿನಾ ಮೇಡಮ್? ರಿಯಲ್ ಸ್ಟೋರಿ ಅಲ್ಲ, ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಕಾಂಟೆಂಟ್ ನ್ಯೂ ಇದೆ. ಓಕೆ. ಸೊ ತುಂಬ ಹೂಡನೆಕ್ ಥರ ಡಿಟೆಕ್ಟಿವ್ ಮೂವೀಸ್ ಇರುತ್ತಲ್ವಾ, ಲೈಕ್ ಕೇಸ್ ಹೆಂಗೆ ಸಾಲ್ವ್ ಆಗುತ್ತೆ, ಸೊ ಮೈಂಡ್ ಯೂಸ್ ಮಾಡಿ ಹೆಂಗೆ ಸಾಲ್ವ್ ಮಾಡ್ತಾರೆ. ಸೊ ಸಸ್ಪೆನ್ಸು ಇದೆ. ಸೊ ಐ ಥಿಂಕ್ ಫಾರ್ ಕನ್ನಡ ಫಸ್ಟ್ ಟೈಮ್ ಫೀಮೇಲ್ ಡಿಟೆಕ್ಟಿವ್ ಕತೆ ಇದು, ಯಾರೂ ಮಾಡಿರಲಿಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ. ಐ ಥಿಂಕ್ ರಮೇಶ್ ಸರ್ ಮಾಡಿದ್ರು, ಬಟ್ ಫೀಮೇಲ್ ಓರಿಯೆಂಟೆಡ್ ಯಾವುದೂ ಬಂದಿಲ್ಲ ಅನ್ಸುತ್ತೆ. ಸೊ ಫಸ್ಟ್ ಟೈಮ್. ಸೊ ಐ ಆಮ್ ಹ್ಯಾಪಿ ಇಫ್ ಜನ ಇದನ್ನು ಅಕ್ಸೆಪ್ಟ್ ಮಾಡಿ ಇದನ್ನು ಹಿಟ್ ಮಾಡಿದರೆ ಖಂಡಿತ ನಾವು ಇನ್ನೂ ಯೋಚನೆ ಮಾಡ್ಬೋದು ಬೇರೆ ಬೇರೆ ಥರ.
ಓಕೆ ಅಂದರೆ ಈ ಶೂಟಿಂಗ್ ಎಲ್ಲ ಎಲ್ಲೆಲ್ಲಿ ಶೂಟಿಂಗ್ ಇಲ್ಲಿ ಆಗಿತ್ತು ಬ್ಯಾಂಗ್ಳೂರಲ್ಲಿ, ನಾವೆಲ್ಲ ಸೆಟ್ಸ್ ಹಾಕಿದ್ವಿ. ಓಕೆ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ನಾನು ಇಲ್ಲದೆ ಬೇರೆಯವ್ರ ಜೊತೆ ಮಾಡಿದ್ದಾರೆ. ಸೊ ವಿಜಯ್ ಸೂರ್ಯ ಅವರು ಇದ್ದಾರೆ, ಆಮೇಲೆ ತುಂಬ ಬೇರೆ ಆರ್ಟಿಸ್ಟ್, ವಿಜಯ್ ಸೂರ್ಯ ಅವರು ಆ್ಯಕ್ಚುಲಿ ಕ್ಯಾಮಿಯೋ ಮಾಡಿದ್ದಾರೆ. ಓಕೆ ಬೇರೆ ಆರ್ಟಿಸ್ಟ್ಸ್ ಕೂಡ ತುಂಬ ಜನ ಇದ್ದಾರೆ. ಓಕೆ ಸೊ ಅವ್ರದ್ದು ಒಂದು ಶೂಟಿಂಗ್ ಐ ಥಿಂಕ್ ಔಟ್ ಆಫ್ ಬ್ಯಾಂಗ್ಳೂರ್ ಮಾಡಿದ್ರು, ನಂದು ಪೋರ್ಷನ್ಸ್ ಎಲ್ಲ ಇಲ್ಲಿ ಸುತ್ತಮುತ್ತನೇ ಇತ್ತು. ಓಕೆ ಸೊ ಸಿನಿಮಾ ತಂಡಕ್ಕೆ ಅಟ್ ಪ್ರೆಸೆಂಟ್ ಇವಾಗಿನ ಪರಿಸ್ಥಿತಿಗೆ ಸೊ ನಾವು ಬಂದು ಸ್ಟಡಿಯಾಗಿ ನಿಲ್ಲಬೇಕು, ಜನಗಳಿಗೆ ತಲುಪಬೇಕು ಅಂತಂದರೆ ಸೊ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಮತ್ತು ನಿಮ್ಮ ಸಲಹೆ ಏನಾದರೂ ಟೀಮ್ ಕೊಟ್ಟಿದ್ದೀರಾ ಅಂತ? ನಾನು ಹೇಳ್ತಾನೆ ಇರ್ತೀನಿ, ನಾನು ಆದಷ್ಟು ಜನಕ್ಕೆ ತಲುಪಬೇಕು ಅಂದೆ. ಸೊ ನಾನು ನಮ್ಮದು ಟಾರ್ಗೆಟ್ ಆ್ಯಕ್ಚುಲಿ ಮಕ್ಕಳು, ಓಕೆ ಕಾಲೇಜಸ್ ಆಗಲಿ, ಚಿಕ್ಕ ಮಕ್ಕಳದ್ದು ಸ್ಕೂಲ್ಸ್ ಆಗಲಿ, ಏನೋ ಲೈಕ್ ಡಿಟೆಕ್ಟಿವ್ ಮೂವೀಸು ಚಿಕ್ಕ ಮಕ್ಕಳು ಇಷ್ಟಪಡ್ತಾರೆ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ನ್ಯಾನ್ಸಿ ಡ್ರೂ, ಶರ್ಲಾಕ್ ಹೋಮ್ಸ್ ಎಲ್ಲ ಓದ್ತಿದ್ದೆ, ಹೌದು ನನಗೆ ನಾವೆಲ್ಸ್ ತುಂಬ ಇಷ್ಟ. ಸೊ ಇದು ಅದೇ ರೀತಿ ಸ್ವಲ್ಪ ನೋಡಬೇಕಂದ್ರೆ. ಸೊ ಇದು ಒಂದು ಹೊಸ ಜಾನರು. ಸೊ ಐ ಹೋಪ್ ದ್ಯಾಟ್ ಆ ಆಡಿಯನ್ಸ್ಗೆ ಈ ಮೂವಿನ ನಾವು ಟಾರ್ಗೆಟ್ ಮಾಡಿದ್ದೀವಿ. ಸೊ ಐ ಹೋಪ್ ದೇ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್. ಸೊ ಅವ್ರಿಗೆ ಒಂಚೂರು ತಿಳಿಸ್ಬೇಕು ಮೂವಿ ರಿಲೀಸ್ ಆಗ್ತಿದೆ. ಸೊ ಆ ಅವೇರ್ನೆಸ್ ಬೆಳೆಸ್ಬೇಕು ಅಂದರೆ ಏನೇನು ಮಾಡ್ಬೋದು ಅಂತ ನಾವು ಒಂದಷ್ಟು ಡಿಸ್ಕಷನ್ ಮಾಡ್ತಿದ್ವಿ. ಸೊ ಒಂದಷ್ಟು ಸ್ಕೂಲ್ಸ್ಗೆ ಹೋಗೋಣ, ಸೇಫ್ಟಿ ಬಗ್ಗೆ ಮಾತಾಡೋಣ. ಆಮೇಲೆ ಆಲ್ಸೋ ಐ ಥಿಂಕ್ ಇತ್ತೀಚೆಗೆ ತುಂಬ ಬುಲಿಂಗ್ ಕೇಸಸ್ ನಡೀತಾ ಇದೆ ಸ್ಕೂಲ್ಸ್ನಲ್ಲಿ, ಎಸ್ಪೆಷಲಿ ಗರ್ಲ್ಸ್ಗೆ ಬುಲಿಂಗ್ ಆಗೋದು, ಏನೋ ಕಾಂಟೆಂಟ್ ತೋರಿಸೋದು. ಸೊ ಅದು ಬಂದು ಮನೆಗೆ ಬಂದು ಶೇರ್ ಮಾಡಲ್ಲ. ಸೊ ಎಲ್ಲೋ ಡಿಪ್ರೆಷನ್ ಆಗ್ತಿದೆ ಅನ್ಸುತ್ತೆ ಮಕ್ಕಳಲ್ಲಿ. ಸೊ ಒಂಚೂರು ಕೌನ್ಸಿಲಿಂಗ್ ಕೂಡ ಮಾಡೋಣ ಅಂತ ಮಕ್ಕಳಿಗೆ. ಲೈಕ್ ಯು ಶುಡ್ ಬಿ ಸ್ಟ್ರಾಂಗ್, ಲೈಫ್ನಲ್ಲಿ ಏನೇನೋ ನಿಮ್ಮ ಲೈಫಲ್ಲಿ ಬಂದರೆ ಕೂಡ ವಿ ಶುಡ್ ಬಿ ಸ್ಟ್ರಾಂಗ್ ಟು ಫೈಟ್ ಇಟ್. ಅದನ್ನು ವಿ ಶುಡಂಟ್ ಗಿವ್ ಅಪ್. ಸೊ ಎಲ್ರಿಗೂ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ನನ್ನ ಪರ್ಸ್ನಲ್ ಅದು ಒಂದು ಇದು. ನೋಡೋಣ, ವಿಲ್ ಸಿ ಹೌ ಇಟ್ ಗೋಸ್. ಯಾ ಓಕೆ ಸೊ ನೆಕ್ಸ್ಟು ಉಪ್ಪಿ ಸರ್ ಜೊತೆ ಸಿನಿಮಾ ಯಾವಾಗ ಅಂತ ಫ್ಯಾನ್ಸ್ ಪ್ರಶ್ನೆ ನಮ್ಮ ಮೂಲಕ. ಉಪ್ಪಿ ಸರ್ ಜೊತೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು, ನಿಜ ಹೇಳ್ಬೇಕು. ನಂಗೆ ತುಂಬ ಆಸೆ ಅವ್ರ ಜೊತೆ ಮಾಡಬೇಕು ಅಂತ. ಬಟ್ ಶ್ರೀಮತಿ ನಂತರ ಮಾಡಲಿಲ್ಲ. ಬಿಕಾಸ್ ಆಬ್ವಿಯಸ್ ನಮಗೆ ಏನು ಮಾಡ್ಬೋದು ಅಂತ ಗೊತ್ತಿಲ್ಲ, ಜನ ಆಕ್ಸೆಪ್ಟ್ ಮಾಡಬೇಕಲ್ಲ. ಬಿಕಾಸ್ ಆಸ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಇಮೇಜ್ ಆಗಿಬಿಟ್ರೆ ತುಂಬ ಕಷ್ಟ. ಅದ ನಂತರ ಸ್ಕ್ರೀನಲ್ಲಿ ಯಾವ ಥರ ಇಷ್ಟಪಡ್ತಾರೆ ನಮಗೆ, ಅದರಲ್ಲಿ ಸಕ್ಸಸ್ ರೇಟ್ ಆ್ಯಕ್ಚುಲಿ ತುಂಬ ಕಮ್ಮಿ. ಮದುವೆದ ನಂತರ ಕಪಲ್ಸ್ಗೆ ಜನ ಯೂಶಲಿ ಬೇರೆ ಥರ ನೋಡ್ತಾರೆ. ಸ್ವಲ್ಪ ಟ್ರಿಕ್ಕಿ, ಅದು ಪ್ರಾಪರಾಗಿ ಪ್ಲ್ಯಾನ್ ಮಾಡಂಗಿದ್ರೆ ಮಾಡ್ಬೋದು. ನೋಡೋಣ, ಇಫ್ ಸಮನ್ ಕಮ್ಸ್ ಅಪ್ ವಿತ್ ಸಮಥಿಂಗ್ ಗುಡ್, ಖಂಡಿತ ಐ ಆಮ್ ರೆಡಿ. ಓಕೆ ಸೊ ಇನ್ನೊಂದು ವಿಚಾರ, ಇದು ಎಷ್ಟು ನೀವೇ ಕ್ಲಾರಿಟಿ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ, ಎಷ್ಟು ಜನ ಗೊತ್ತಿಲ್ಲ. ಸೊ ಡಿಟೆಕ್ಟಿವ್ ತೀಕ್ಷ್ಣದಲ್ಲೂ ಉಪ್ಪಿ ಸರ್ ಕಾಣಿಸ್ಕೋಬಹುದು ಅಂತ ಒಂದು ಟ್ಯಾಕ್ ಇದೆ, ಇಂಟಿದೆ, ಇದನ್ನ ಬಿಟ್ಕೊಡಲ್ಲ ಅಂತ ಗೊತ್ತು. ಸೊ ಸಿನಿಮಾ ನೋಡಿ. ಓಕೆ ಓಕೆ ಫೈನಲಿ ಏನು ಹೇಳ್ತೀರಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಐ ಹೋಪ್ ದ್ಯಾಟ್ ನೆಕ್ಸ್ಟ್ ಆಗಸ್ಟಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದೆ. ಏನೋ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಸೊ ಐ ಹೋಪ್ ದಟ್ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಆ್ಯಕ್ಚುಲಿ ತುಂಬ ಒಳ್ಳೆ ಇಂಡಸ್ಟ್ರಿ, ಇಲ್ಲಿ ತುಂಬ ಒಳ್ಳೆ ಮೂವೀಸ್ ಬಂದಿದೆ. ಪುಟ್ಟಣ್ಣ ಕಣಗಲ್ ಟೈಮಿಂದ ಇವತ್ತುವರೆಗೂ ಐ ಥಿಂಕ್ ದೇ ಆರ್ ಮೆನಿ ಮೈಲ್ ಸ್ಟೋನ್ ಮೂವೀಸ್. ಆ್ಯಂಡ್ ತುಂಬ ಕಾಂಟ್ರಿಬ್ಯೂಷನ್ ಇದೆ ಇಂಡಿಯನ್ ಸಿನಿಮಾಗೆ, ಆರ್ಟಿಸ್ಟ್ ಸಿನಿಮಾ ಆಗಲಿ, ಮ್ಯೂಸಿಕ್ ಆಗಲಿ. ಸೊ ಇದನ್ನು ನಾವು ಬೆಳೆಸೋಣ, ಉಳಿಸೋಣ. ಸೊ ಎಲ್ಲರೂ ಒಂದು ಪ್ರಯತ್ನ ಪಡಿ. ಆ್ಯಂಡ್ ದಟ್ಸ್ ಆಲ್. ಆ್ಯಂಡ್ ಥ್ಯಾಂಕ್ ಯು. ಇಷ್ಟು ವರ್ಷ ನೀವು ಸಪೋರ್ಟ್ ಮಾಡಿದ್ದೀರಾ. ಇದು ನನ್ನ 50th ಸಿನಿಮಾ. ಸೊ ಖಂಡಿತ 25-30 ವರ್ಷದ ಒಂದು ಜರ್ನಿಗೆ ನಿಮ್ಮದು ಆಶೀರ್ವಾದ, ನಿಮ್ಮದು ಪ್ರೀತಿನೇ ನಂಗೆ ತುಂಬ ಮುಖ್ಯ. ಅದರಿಂದಾನೇ ಐ ಆಮ್ ಹಿಯರ್ ಟುಡೇ ಸ್ಟಿಲ್ ಟಾಕಿಂಗ್ ಅಬೌಟ್ ಮೈ 50th ಫಿಲ್ಮ್. ಸೊ ಹೀಗೆ ಇಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ. ಓಕೆ ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ 50ನೇ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ ರಿಲೀಸ್ ಆಗಕ್ಕೆ ರೆಡಿ ಆಗಿದೆ. ಸೊ ಈ ಸಿನಿಮಾಗೂ ಕೂಡ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮತ್ತೆ ನೀವು 100, 200 ಇದೇ ತರ ಸಿನಿಮಾ ತೆಗಿರಿ, ಮತ್ತೆ ನನಗೆ ಸಿಗ್ತಾ ಇರಿ, ಮತ್ತೆ ಇಂಟರ್ವ್ಯೂ ಕೊಡ್ತಾ ಇರಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.